2026 ಉಲ್ಟಾಗಲಿದೆ ಜಗತ್ತು. ಕೊಡುವುದನ್ನು ಕೊಟ್ಟು ಬಿಡಿ, ಬಿಡುವುದನ್ನು ಬಿಟ್ಟು ಬಿಡಿ. ಇದು ಬ್ರಹ್ಮಲಿಖಿತ. ನಮಸ್ಕಾರ, ನಾನು ನಿಮ್ಮ ಯಾತ್ರಿಕ ಬಾಬು. ವೀಕ್ಷಕರೇ, 2026ರಲ್ಲಿ ದೊಡ್ಡ ಬದಲಾವಣೆ ಆಗಲಿದೆ ಅನ್ನೋದು ಕೇವಲ ಮಾತಲ್ಲ, ಇದು ಕಾಲಜ್ಞಾನದ ಅಂತಿಮ ಎಚ್ಚರಿಕೆ. ನಮಗೆಲ್ಲ ಒಂದು ಅಭ್ಯಾಸ ಇದೆ. ಯಾವುದನ್ನು ಇಟ್ಟುಕೊಳ್ಳಬೇಕೋ ಅದನ್ನು ಬಿಡ್ತೀವಿ, ಯಾವುದನ್ನು ಬಿಡಬೇಕೋ ಅದನ್ನು ಗಟ್ಟಿಯಾಗಿ ಇಟ್ಕೊಳ್ತೀವಿ. ಆದರೆ ಸಿದ್ದಪ್ಪಾಜಿ ಮತ್ತು ಬ್ರಹ್ಮಂಗಾರರು ಹೇಳೋದು ಒಂದೇ ಮಾತು: ಕೊಡುವುದನ್ನು ಕೊಟ್ಟು ಬಿಡಿ, ಬಿಡುವುದನ್ನು ಬಿಟ್ಟು ಬಿಡಿ. ಆದರೆ ನಿಮ್ಮ ಹತ್ತಿರ ಇರೋ ಸಾಲನ ಅಥವಾ ನಿಮ್ಮ ಪ್ರಾಣನ ಅಲ್ಲ. ಇದರ ಹಿಂದೆ ದೊಡ್ಡ ರಹಸ್ಯ ಅಡಗಿದೆ. ಮೊದಲನೆಯದು, ಕೊಡುವುದನ್ನು ಕೊಟ್ಟು ಬಿಡಿ, ಕ್ಷಮೆಯನ್ನು ಕೊಡಿ. ನಿಮ್ಮ ಮನಸ್ಸಿನಲ್ಲಿ ಯಾರ ಮೇಲೆ ದ್ವೇಷ ಇದೆಯೋ ಅವರಿಗೆ ಕ್ಷಮೆ ಕೊಟ್ಟು ಬಿಡಿ. ಭಾರವಾದ ಮನಸ್ಸನ್ನು ಹೊತ್ತುಕೊಂಡು ಪ್ರಳಯವನ್ನು ಎದುರಿಸಲು ಸಾಧ್ಯವಿಲ್ಲ. ಸಮಯವನ್ನು ಕೊಡಿ. ನಿಮ್ಮ ಕುಟುಂಬಕ್ಕೆ, ಮಕ್ಕಳಿಗೆ ಸಮಯ ಕೊಡಿ. ದುಡ್ಡು ಮಾಡೋ ಧಾವಂತದಲ್ಲಿ ಬದುಕನ್ನು ಮರೆಯಬೇಡಿ. ಅನ್ನದಾನ ಮಾಡಿ. ನಿಮ್ಮ ಕೈಲಾದಷ್ಟು ಹಸಿದವರಿಗೆ ಅನ್ನ ಕೊಡಿ. ಪುರಾಣಗಳು ಹೇಳೋ ಹಾಗೆ ಪ್ರಳಯದ ಸಮಯದಲ್ಲಿ ನೀವು ಮಾಡಿದ ದಾನ ಮಾತ್ರ ನಿಮ್ಮ ಕೈ ಹಿಡಿಯುತ್ತೆ. ಎರಡನೆಯದು, ಬಿಡುವುದನ್ನು ಬಿಟ್ಟು ಬಿಡಿ. ಇದು ಅತಿ ಮುಖ್ಯ. ವ್ಯಸನ ಬಿಡಿ. ಕುಡಿತ, ಧೂಮಪಾನದಂತಹ ಕೆಟ್ಟ ಚಟಗಳನ್ನು ಹಿಂದೆ ಬಿಡಿ. 2026ರ ನಂತರ ಬರೋ ರೋಗಗಳನ್ನು ಎದುರಿಸಲು ನಿಮ್ಮ ದೇಹ ಗಟ್ಟಿಯಾಗಿರಬೇಕು. ಅಹಂಕಾರ ಬಿಡಿ. ನಾನೇ ದೊಡ್ಡವನು ಎನ್ನೋ ಭ್ರಮೆ ಬಿಡಿ. ಪ್ರಕೃತಿ ಮುಂದೆ ನಾವೆಲ್ಲ ಧೂಳಿನ ಕಣಗಳು. ಚಿಂತೆ ಬಿಡಿ. ಆಗೋದು ಹಾಗೇ ತೀರುತ್ತೆ. ನಾಳೆಯ ಬಗ್ಗೆ ಭಯ ಪಡೋದನ್ನು ಬಿಟ್ಟು ಇವತ್ತಿನ ಧರ್ಮದ ಹಾದಿಯಲ್ಲಿ ಬದುಕಿ. ಕಾಲಜ್ಞಾನದ ಪ್ರಕಾರ 2026ರಲ್ಲಿ ಭೂಮಿ ಉಲ್ಟಾಗಲಿದೆ. ಅಂದರೆ ವಿನಾಶ ಮಾತ್ರವಲ್ಲ, ಒಂದು ಹೊಸ ಯುಗದ ಆರಂಭ. ಅಧರ್ಮ ಹೆಚ್ಚಾದಾಗ ಕಲ್ಕಿ ರೂಪದ ಶಕ್ತಿ ಭೂಮಿಯನ್ನು ಸ್ವಚ್ಛ ಮಾಡುತ್ತೆ. ಆ ಸಮಯದಲ್ಲಿ ಯಾರು ಕೊಡೋದನ್ನು ಕೊಟ್ಟು ಬಿಡೋದನ್ನು ಬಿಟ್ಟು ಶುದ್ಧವಾಗಿರ್ತಾರೋ ಅವರು ಮಾತ್ರ ಬದುಕ್ತಾರೆ. ನೀವು ನೋಡ್ತಿದ್ದೀರಾ, ಯುದ್ಧಗಳು ಶುರುವಾಗಿವೆ, ವಿಚಿತ್ರ ಕಾಯಿಲೆಗಳು ಬರ್ತಿವೆ. ಇವೆಲ್ಲವೂ 2026ರ ಮುನ್ಸೂಚನೆಗಳು. ಸ್ನೇಹಿತರೆ, ನಾನು ಯಾಕೆ ಈ ಮಾತು ಹೇಳ್ತಿದ್ದೇನೆ ಅಂದರೆ, ಬದಲಾವಣೆ ನಮ್ಮಿಂದಲೇ ಶುರುವಾಗಬೇಕು. ನಾನು ಕೂಡ ಕಷ್ಟಪಟ್ಟಿದ್ದೇನೆ, ದಾರಿ ತಪ್ಪಿದ್ದೇನೆ. ಆದರೆ ಕಾಲಜ್ಞಾನ ಓದಿದ ಮೇಲೆ ಅರ್ಥವಾಯಿತು, ಬದುಕು ಅಂದರೆ ಕೇವಲ ಸಂಪಾದನೆ ಅಲ್ಲ. ಈ ಹೊಸ ವರ್ಷ 2026ಕ್ಕೆ ಮುನ್ನುಡಿ. ಈ ಕ್ಷಣವೇ ನಿರ್ಧಾರ ಮಾಡಿ. ನಿಮ್ಮ ಕೆಟ್ಟ ಚಟ ಬಿಡ್ತೀರಾ? ಜನರಿಗೆ ಸಹಾಯ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.